ಚಂದ್ರಯಾನ-3 ಆದಿತ್ಯ ಅಧ್ಯಯನ ಮಂಗಳಯಾನ ಯೋಜನೆಗಳ ಮೂಲಕ ಜಾಗತಿಕವಾಗಿ ಸೆಳೆದಿರತಕ್ಕಂತಹ ಇಸ್ರೋ ಇದೀಗ ಮತ್ತೊಂದು ಮಹತ್ವದ ಯೋಜನೆಗೆ ಸಜ್ಜಾಗಿದೆ. ಅಮೆರಿಕ, ನಾಸಾ ಸೇರಿದಂತೆ ವಿವಿಧ ರಾಷ್ಟ್ರಗಳು ಸೇರಿ ನಿರ್ಮಿಸಿದಂತಹ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದ ರೀತಿಯಲ್ಲೇ ಭಾರತೀಯ ಬಾಹ್ಯಾಕಾಶ ನಿಲ್ದಾಣ ನಿರ್ಮಾಣಕ್ಕೆ ಇಸ್ರೋ ಮುಂದಾಗಿದೆ. ಹೌದು, ಈ ಭಾರತೀಯ ಬಾಹ್ಯಾಕಾಶದ ನಿಲ್ದಾಣವನ್ನ ಸ್ಟಾರ್ಡೆಕ್ಸ್ ಯೋಜನೆಯ ಅಡಿಯಲ್ಲಿ ಮಾಡಲಾಗ್ತಾ ಇದೆ. ಈ ಯೋಜನೆಯಲ್ಲಿ 2 ಉಪಗ್ರಹಗಳು ಮತ್ತು ಬಾಹ್ಯಾಕಾಶ ನಿಲ್ದಾಣಕ್ಕೆ ಬೇಕಾದಂತಹ ಉಪಕರಣಗಳನ್ನ ಕಳುಹಿಸಿಕೊಡಲಿವೆ. ಈ ಮಹತ್ವದ ಉಡಾಯನ ಕಾರ್ಯಾಚರಣೆ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಉಡಾಯನ ಕೇಂದ್ರದಲ್ಲಿ ಡಿಸೆಂಬರ್ 30ರ ರಾತ್ರಿ 9:58ಕ್ಕೆ ನಡೆಯಲಿದೆ. ಅದಕ್ಕಾಗಿ ಬಲು ಶಕ್ತಿಶಾಲಿ ರಾಕೆಟ್ PSLV C-60 ಬಳಸಿಕೊಳ್ಳಲು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಅಂತರಿಕ್ಷ ನಿಲ್ದಾಣ ಕ್ಷೇತ್ರದಲ್ಲಿ ಈವರೆಗೆ 3 ದೇಶಗಳು ಸಾಧನೆಯನ್ನ ಮಾಡಿದ್ದು, ಭಾರತ ಈ ಸಾಧನೆ ಮಾಡಿದಂತಹ 4ನೇ ದೇಶ ಎನಿಸಿಕೊಳ್ಳಲಿದೆ. ಸ್ಟಾರ್ಡೆಕ್ಸ್ ಯೋಜನೆಯ ಅಡಿಯಲ್ಲಿ ತಲಾ 320 kg ತೂಕದ ಟಾರ್ಗೆಟ್ ಮತ್ತು ಚೇಸರ್ ಎಂಬಂತಹ ನೌಕೆಗಳಿವೆ. ಈ 2 ನೌಕೆಗಳಿಂದ PSLV C-60 ರಾಕೆಟ್ ಹೊತ್ತೊಯ್ಯಲಿದೆ. ಬಳಿಕ ಭೂಮಿಯಿಂದ 470 ಕಿಲೋಮೀಟರ್ ದೂರದಲ್ಲಿ 55 ಡಿಗ್ರಿಯ ಕಕ್ಷೆಯಲ್ಲಿ ಬಿಟ್ಟು ಬರಲಿದೆಯಂತೆ.